ಲಕ್ಕುಂಡಿಯಲ್ಲಿ ಸಿಕ್ಕಂತಹ ಚಿನ್ನದ ನಿಧಿ, ಈ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಚಿನ್ನದ ನಿಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರವನ್ನೇ ಯಾಮಾರಿಸಿದ್ರ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಚಿನ್ನದ ನಿಧಿ ಪತ್ತೆ ಪ್ರಕರಣಕ್ಕೆ ಸಿಗ್ತಾ ಇರುವಂತ ಮೆಗಾ ಟ್ವಿಸ್ಟ್ ಇದು. ಚಿನ್ನದ ನಿಧಿ ವಿಚಾರದಲ್ಲಿ ಹಾಗಾದ್ರೆ ಸರ್ಕಾರವನ್ನೇ ಯಾಮಾರಿಸಿದ್ರ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಅಪ್ಡೇಟ್. ಚಿನ್ನದ ನಿಧಿಯಲ್ಲಿ ಕಳ್ಳತನವಾಗಿರೋ ಬಗ್ಗೆ ಕುಟುಂಬಸ್ಥರು ಅನುಮಾನ ಪಡ್ತಾ ಇದ್ದಾರೆ. ಚಿನ್ನದ ನಿಧಿ ಕಳ್ಳತನ ಆಗಿದೆ ಅಂತ ಪ್ರಜ್ವಲ್ನ ಚಿಕ್ಕಪ್ಪ ಆರೋಪ ಮಾಡ್ತಾ ಇರೋದು. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಮೇಲೆ ಚಿನ್ನ ಕಳ್ಳತನದ ಆರೋಪ ಮಾಡಲಾಗ್ತಾ ಇದೆ. ಪ್ರಜ್ವಲ್ ರಿತ್ತಿ ಚಿಕ್ಕಪ್ಪ, ಮೌನೇಶ್ವರ್ ರಿತ್ತಿ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಚಿನ್ನ ಸಿಕ್ಕ ನಂತರ ಗ್ರಾಮ ಪಂಚಾಯಿತಿ ಸದಸ್ಯೆ ಮನೆಗೆ ತೆಗೆದುಕೊಂಡು ಹೋಗಿದ್ದು ಯಾಕೆ? ಗ್ರಾಮ ಪಂಚಾಯಿತಿ ಸದಸ್ಯೆ ರಜಿಯಾ ಬೇಗಂ ವಿರುದ್ಧ ಚಿನ್ನದ ನಿಧಿ ಕಳ್ಳತನ ಆದಂತ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಸದಸ್ಯೆ ರಜಿಯಾ ಎಲ್ಲರ ಎದುರಲ್ಲೇ ಚಿನ್ನವನ್ನ ಹೊರತೆಗೆಯಬೇಕಾಗಿತ್ತು. ನಮ್ಮ ಮಗನ ಸಮೇತ ಚಿನ್ನವನ್ನ ಮನೆಗೆ ತಗೊಂಡು ಹೋಗಿದ್ದಾರೆ. ನಿಧಿ ಸಿಕ್ಕಾಗ ಚೆಂಬು ತುಂಬಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯೆ ಅರ್ಧ ಚಿನ್ನವನ್ನ ಕದ್ದಿದ್ದಾರೆ. ನಮ್ಮ ಮಗನ ಜೊತೆ 4 ಜನ ಹಿರಿಯರನ್ನು ಕೂಡ ಕರ್ಕೊಂಡು ಹೋಗ್ಬೋದಾಗಿತ್ತು. ನಮ್ಮ ಹುಡುಗ ಇನ್ನು ಚಿಕ್ಕವನು, ಏನು ಅರ್ಥ ಆಗದ ವಯಸ್ಸು ಅಂತ ಮೌನೇಶ್ವರ್ ರಿತ್ತಿ ಆರೋಪ ಮಾಡಿರೋದು. ಚಿನ್ನ ಕದ್ದಿರೋ ಬಗ್ಗೆ ತನಿಖೆ ಮಾಡಿಸಿ ಅಂತ ಮೌನೇಶ್ವರ್ ರಿತ್ತಿ ಒತ್ತಾಯ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಮೆಗಾ ಟ್ವಿಸ್ಟ್ ಇದು. ಚಿನ್ನ ಕಳ್ಳತನ ಆಗಿದೆ ಅಂತ ಆರೋಪ ಮಾಡ್ತಾ ಇದೆ ಈಗ ಕುಟುಂಬ. ಈ ಚಿನ್ನ ಸಿಕ್ಕಾಗ ಅದನ್ನ ಗ್ರಾಮ ಪಂಚಾಯಿತಿ ಸದಸ್ಯೆ ಮನೆಗೆ ತಗೊಂಡು ಹೋದ್ರು. ಪ್ರಜ್ವಲ್ನ ಚಿಕ್ಕಪ್ಪ ಈಗ ಆರೋಪ ಮಾಡ್ತಾ ಇರೋದು. ಪ್ರಜ್ವಲ್ ರಿತ್ತಿ ಆತನ ಚಿಕ್ಕಪ್ಪ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಮೇಲೆ ಕಳ್ಳತನದ ಆರೋಪ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯೆ, ಅವರ ಹೆಸರು ರಜಿಯಾ ಬೇಗಂ ಅಂತ. ಪ್ರಜ್ವಲ್ ರಿತ್ತಿಯ ಚಿಕ್ಕಪ್ಪ ಮೌನೇಶ್ವರ್ ರಿತ್ತಿ ಗಂಭೀರ ಆರೋಪ ಮಾಡಿದ್ದಾರೆ. ಚಿನ್ನ ಸಿಕ್ಕ ನಂತರ ಈ ಗ್ರಾಮ ಪಂಚಾಯಿತಿ ಸದಸ್ಯ ರಜಿಯಾ ಬೇಗಂ ಏನಿದ್ದಾರೆ, ಇವರು ತಮ್ಮ ಮನೆಗೆ ಯಾಕೆ ತಗೊಂಡು ಹೋದ್ರು? ಈ ನಿಧಿ ಸಿಕ್ಕಾಗ ಆ ಚೊಂಬಿನಲ್ಲಿ ಫುಲ್ ಚಿನ್ನ ಇತ್ತು, ಆದ್ರೆ ಅದನ್ನ ಹೊರಗಡೆ ತಂದಾಗ ಅರ್ಧ ಮಾತ್ರ ಇತ್ತು. ಚಿನ್ನ ಕಳ್ಳತನ ಆಗಿದೆ, ಇದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಕುಟುಂಬ ಒತ್ತಾಯಿಸ್ತಾ ಇದೆ. ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿಗೆ ಸಂಬಂಧಪಟ್ಟಂತಹ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಕಾಣ್ತಾ ಇದೆ. ಮೊದಲಿಗೆ ಅಧಿಕಾರಿಗಳು ಇದು ನಿಧಿ ಅಲ್ಲ ಅಂಥೇಳಿ ಒಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದರು. ಈ ನಿಧಿಯನ್ನು ಹಸ್ತಾಂತರ ಮಾಡಿದಂತಹ ಬಾಲಕ ಪ್ರಜ್ವಲ್ನ ಚಿಕ್ಕಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಯಾಕೆ ನಿಮ್ಗೆ ಈ ಅನುಮಾನ? ಹಸ್ತಾಂತರ ಎಲ್ಲರ ಮುಂದೆ ಆಗೈತಲ್ಲ? ಎಲ್ಲರ ಮುಂದೆ ಆಗಿಲ್ಲ ಸರ್. ಅದು ಏನಾಗಿದೆ ಅಂದ್ರೆ ಹುಡುಗಿಗೆ ಸಿಕ್ಕಿತ್ತು ಸರ್. ಅದು ಆ ಹುಡುಗ ದೇವಸ್ಥಾನಕ್ಕೆ ಮುಂದೆ ಕಟ್ಟಿ ಮುಂದೆ ಕೂತ್ಕೊಂಡಿದ್ದು ಸರ್. ಅವರು ರಜಾ ಬೇಗಂ ಅಂತೇಳಿ 5ನೇ ವಾರ್ಡಿನ ಸದಸ್ಯ ಅವರು. ಅವರು ಆ ಹುಡುಗನ ಕರ್ಕೊಂಡು ಮನೆಗೆ ಕರ್ಕೊಂಡವ್ರು, ಒಬ್ಬನ್ನೇ ಕರ್ಕೊಂಡು ಹೋಗಿದ್ದಾರೆ ಸರ್. ಅವನು ನೀವು ಆ ಜಾಗದಾಗಿದ್ರಿ? ಇಲ್ಲ ಸರ್, ನಾನು ಹೊಲದಲ್ಲಿದ್ದೆ. ನಮ್ಮ ಹುಡುಗ ಇದ್ದ ಸರ್. ನನಗೆ ಆಮ್ಯಾಗ ಫೋನ್ ಮಾಡಿದ್ದಾರೆ ಸರ್. ನನಗೆ ಗೊತ್ತೇ ಇಲ್ಲಿದ್ದು ನಾನು ಗದಗ ಹೋಗಿದ್ದು ಸರ್. ಗದಗಿಂದ ಮತ್ತು ಡೈರೆಕ್ಟ್ ನಾನು ಹೊಲಗಡೆ ಹೋದೆ. ಹೊಲಕ್ಕೆ ಹೋಗಿದ್ದೆ. ಹೊಲದಾಗ ನನಗೆ ಫೋನ್ ಮಾಡಿದ್ರು ನಮ್ಮ ಫ್ರೆಂಡ್, ಹಿಂಗಾಗೈತಲ್ಲ ನಿಮ್ಮ ಮನೆ ಕಡೆಗೆ ಅಂತ ಹೇಳಿದ್ರು ಸರ್. ಆ ನಂತರ ಬಂದಿದ್ದು ಸರ್ ನಾನು. ಆ ನಂತರ ಬಂದಾಗ ಅದನ್ನು ಏನು ಮಾಡಿದ್ರು ಸರ್, ಗುಡಿ ಒಳಗೆ ಲಾಕ್ ಮಾಡಿ ಇಟ್ಟಿದ್ರು ಸರ್. ಅದು ನಾನು ಮತ್ತೆ ನೈಟ್ ಕೇಳಿದೆ ಸರ್, ನಮ್ಮ ಹುಡುಗನೆಲ್ಲ ಕೇಳಿದೆಲ್ಲ. ನಮ್ಮ ಹುಡುಗ ಏನು ಮಾಡಿದ್ದಾನೆ ಸರ್, ಆ ಗುಡಿ ಮುಂದ್ಗಡೆ ಇಟ್ಕೊಂಡು ಕುಂತಿದ್ದಾನೆ ಸರ್. ಅವನು ಅದನ್ನು ಸಿಕ್ಕಿದ್ದೇನಿದೆಲ್ಲ ಅದನ್ನು ಓಪನ್ ಮಾಡಿಲ್ಲ ಸರ್. ಅವನು ಇಟ್ಕೊಂಡು ಶನಿವಾರ ಸಂಜೆಗೆ ಸರ್ ಇಟ್ಕೊಂಡು ಕುಂತಿದ್ದಾನೆ. ಮಧ್ಯಾಹ್ನ ಸರ್ ಅದು ಇಟ್ಕೊಂಡು ಕುಂತಿದ್ದಾನಲ್ಲ. ಎಲ್ಲರೂ ಅದು ಸಿಕ್ಕಂದ್ಮೇಲೆ ಸ್ವಾಭಾವಿಕ ಎಲ್ಲರೂ ನೋಡಿದ್ದಾರೆ ಸರ್. ಇವರು ಏನು ಮಾಡಿದ್ದಾರೆ ಸರ್, ಆ ಹುಡುಗನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಸರ್. ಆ ರಜಿಯಾ ಬೇಗಂ 5ನೇ ವಾರ್ಡಿನ ಸದಸ್ಯ ಸರ್. 5ನೇ ವಾರ್ಡಿನ ಸದಸ್ಯೆ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಒಬ್ಬ ಹುಡುಗನೇ ಸರ್. ನಾನು ಜೊತೆಗೆ ಯಾರೂ ಇಲ್ಲ ಸರ್. ನಾನು ಫೋಟೋ ಹೊಡೆದಿದ್ದಕ್ಕೂ ಇಲ್ಲ ಸರ್. ಅದು ಗೌರ್ಮೆಂಟ್ ಸೇರಿರಲಿ. ಅದ್ರ ಮುಂದೆ ಏನು ಮಾಡಿಲ್ಲ ಸರ್. ಅವರು ಅಲ್ಲಿ ಮನೆಗೆ ಕರ್ಕೊಂಡು ಹೋಗಿ ಫೋಟೋ ಹೊಡೆದಿದ್ದಾರಂತೆ. ಫೋಟೋ ಹೊಡೆದು ಸಿದ್ದು ಪಾಟೀಲ್ ಅವ್ರಿಗೆ ಹಾಕಿದಾರಂತ ಸರ್. ನಾನು ಹಾಕಲಿ, ಸಿದ್ದು ಪಾಟೀಲ್ ಅವ್ರಿಗೆ ಹಾಕಲಿ, ಯಾರಿಗಾರ ಹಾಕಲಿ, ಅದು ಗೌರ್ಮೆಂಟ್ ಜಾಬ್ಗೆ ಹೋಗಲಿ, ನಾ ಅದಕ್ಕೆ ಇದು ಮಾಡಿಲ್ಲ ಸರ್. ನನಗೇನು ಸರ್, ಅದು
ಫುಲ್ ಇತ್ತು, ಕಡಿಮೆ ಆಗಿದೆ. ನಾನು ಅದು ಎಷ್ಟೋ ಇರಲಿ, ಅರ್ಧನೇ ಇರಲಿ ಫುಲ್ಲೋ ಇರಲಿ, ಇಲ್ಲೇ ಸಾರ್ವಜನಿಕರ ಮುಂದೆ ಫೋಟೋ ಹೊಡೆದು ಹಾಕಬೇಕಾಗಿತ್ತು. ಒಬ್ಬ ಹುಡುಗನ್ನ ಅದರೊಳಗಿನ ಪ್ರಮಾಣ ಒಂದಿಷ್ಟು ಕಡಿಮೆ ಆಗಿದೆ ಸರ್. ಎಷ್ಟು ಆಗೈತೆ ಅಂತ ನಿಮ್ಗೆ ಅದು ಹೆಂಗೆ ಗೊತ್ತಾಗ್ಬೇಕು ಸರ್? ಅವರೇ ಹೇಳಿದ್ದು ಸರ್. ಈಗ ಯಾರು ತೊಗೊಂಡಾರ ಅಂತೀರಿ ನೀವು? ಅವರೇ ತೊಗೊಂಡಿರ್ಬೋದು ಸರ್. ಮತ್ತು ಈಗ ಅವ್ರನ್ನ ಬಿಟ್ಟರೆ ಯಾರು ಮನೆಗೆ ತೊಗೊಂಡೋಗಿಲ್ಲ ಸರ್. ಅದು ಅವ್ರು ಗ್ರಾಮ ಪಂಚಾಯತ್ ಸದಸ್ಯರಲ್ಲ ಸರ್, ಗ್ರಾಮ ಪಂಚಾಯತಿಗೆ ತೊಗೊಂಡು ಹೋಗ್ಬೇಕಾಗಿತ್ತು, ಮನೆಗೆ ಯಾಕೆ ತೊಗೊಂಡು ಹೋದ್ರು ಸರ್? ಅವ್ರು ಯಾರೂ ಹಿರಿಯರು ಓಣ್ಯಾಗ ಹಿರಿಯರನ್ನ ಕರೆದಿಲ್ಲ, ನಮ್ಮ ಮನೆಯವ್ರನ್ನೂ ಕರೆದಿಲ್ಲ, ಯಾರನ್ನೂ ಕರೆದಿಲ್ಲ. ಅವ್ರ ಕಡೆ ನಮ್ಮ ಮನೆಯವ್ರ ನಂಬರ್ ಇದೆ, ನಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಇದ್ದಾರೆ, ಅವ್ರ ನಂಬರ್ ಅವ್ರ ಕಡೆಗೆ ಇದೆಯಲ್ಲ, ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ನಿಮ್ಮ ಹುಡುಗ ಹಿಂಗೆ ತಂದಿದ್ದಾನೆ ಬರಿಲ್ಲ ಅಂತೇಳಿ ಬರ್ತಿದ್ರಲ್ಲ. ನಮ್ಮ ಮನೆಯವರು ಬೇಡ, ಓಣ್ಯಾಗ ಹಿರಿಯರು ಇರ್ತಾರಲ್ಲ, ಅವ್ನು ಕೂಡಿಸಿ ಫೋಟೋ ಹೊಡಿಬೋದಾಗಿತ್ತಲ್ಲ ಸರ್. ಇವ್ರು ಒಬ್ಬರೇ ಮನೆಗೆ ತೊಗೊಂಡೋಗೋ ಉದ್ದೇಶ ಏನಿತ್ತು? ಸಾರ್ವಜನಿಕರು 4 ಜನನ ಮುಂದೆ ಕೂರಿಸ್ಕೊಂಡು ಫೋಟೋ ಹೊಡೆದಿದ್ರೆ ಅದು ಅರ್ಧನೇ ಇರಲಿ, ಖಾಲಿನೇ ಇರಲಿ, ಸಾರ್ವಜನಿಕರಿಗೆ ಗೊತ್ತಾಗ್ತಿತ್ತಲ್ವ. ಈಗ ಅವ್ರ ಮನೆಗೆ ಹೋಗಿದ್ದಿಲ್ಲ, ಅದೇ ಸರ್, ಅದರಲ್ಲಿತ್ತು, ಫುಲ್ ಇತ್ತದು. ಈಗ ಕಡಿಮೆ ಇದೆ. ಅದು ಏನೈತಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಅದನ್ನು ಗೌರ್ಮೆಂಟ್ನಾಗ ಮುಟ್ಟಿಸ್ಬೇಕಂತ ನನ್ನ ವಿನಂತಿ. ಇಷ್ಟೇ ರೀ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.